ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಶೋಕ್ ರಾಜರಸ್. ಎಲ್ಲರೂ ಹೇಳ್ತಾರೆ ಮ್ಯಾರೇಜಸ್ಸಲ್ಲಿ 3 ಸ್ಟೆಪ್ ಬರುತ್ತೆ ಅಂತ. ಸೊ ನಮ್ಮ ದಾಂಪತ್ಯದಲ್ಲಿ ಬರೋ 3 ಹಂತಗಳು ಯಾವುದ್ಯಾವುದು ಅಂದರೆ, ಮೊದಲನೇದು ಹನಿಮೂನ್ ಪೀರಿಯಡ್ ಅಂತ ಹೇಳ್ತೀವಿ. ಆವಾಗ ಆಗಷ್ಟೇ ಮದುವೆ ಆಗಿರುತ್ತೆ. ಒಂದು 6 ತಿಂಗಳು ಟೈಮಲ್ಲಿ ಏನು ಅನ್ನಿಸ್ತಾ ಇರುತ್ತೆ ಅಂದರೆ, ಎಷ್ಟು ಅದ್ಭುತವಾದ ವ್ಯಕ್ತಿನ ಮದುವೆ ಆಗಿದ್ದೀನಿ, ಎಷ್ಟು ನನ್ನ ಹೆಂಡತಿ ಅಥವಾ ನನ್ನ ಗಂಡ ಎಷ್ಟು ಅದ್ಭುತವಾಗಿದ್ದಾರೆ, ವಾವ್ ವಾವ್ ಅನ್ನಿಸ್ತಾ ಇರುತ್ತೆ ನಮಗೆ. ಅದಾದಮೇಲೆ 2ನೇ ಸ್ಟೆಪ್ಪಲ್ಲಿ ಸ್ಟಾರ್ಟ್ ಆಗುತ್ತೆ ಡೌಟ್ಫುಲ್ ಸ್ಟೇಜು. ಆಯಿತಾ? ಈ ಸ್ಟೇಜಲ್ಲಿ ಸಾಕಷ್ಟು ಅಂಡರ್ಸ್ಟ್ಯಾಂಡಿಂಗು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಮಗೆ ಆಗತ್ತಾನೆ ಅವರ ನೆಗೆಟಿವ್ ಗುಣಗಳು, ನೆಗೆಟಿವ್ ವರ್ತನೆಗಳು, ನೆಗೆಟಿವ್ ಮಾತುಗಳು ಎಲ್ಲ ಗೊತ್ತಾಗ ಶುರುವಾಗುತ್ತೆ. ಅವರ ವ್ಯಕ್ತಿತ್ವ ಎಲ್ಲ ಗೊತ್ತಾಗ ಶುರುವಾಗುತ್ತೆ. ಭಾಳಷ್ಟು ಜನ ಈ ಸೆಕೆಂಡ್ ಸ್ಟೇಜಲ್ಲೇ ಇರ್ತಾರೆ. ಸೆಕೆಂಡ್ ಸ್ಟೇಜಲ್ಲೇ ಭಾಳ ಸ್ಟ್ರಗಲ್ ಮಾಡ್ತಾರೆ. ಡಿವೋರ್ಸ್ ಆಗಲಿ, ದೂರ ಆಗೋದಾಗಲಿ, ಜಗಳ ಮಾಡ್ಕೊಂಡು ಈ ಹಂತದಲ್ಲೇ ಆಗಿಬಿಡುತ್ತೆ. ಆದರೆ ಈ ಹಂತದಲ್ಲಿ ಭಾಳ ಕಷ್ಟಪಡಬೇಕಾಗುತ್ತೆ. 2 ಗಂಡಾಗಲಿ ಹೆಂಡತಿ ಆಗಲಿ, ಯಾರು ನೀವು ಎಫರ್ಟ್ ಹಾಕ್ತೀರಾ ನೀವು 3ನೇ ಹಂತಕ್ಕೆ ಹೋಗ್ತೀರಾ. 3ನೇ ಹಂತದಲ್ಲಿ ಅದ್ಭುತವಾದ ದಾಂಪತ್ಯ ಶುರುವಾಗುತ್ತೆ. ಭಾಳಷ್ಟು ದಂಪತಿಗಳು 2ನೇ ಹಂತದಲ್ಲೇ ದೂರ ಆಗಿಬಿಡ್ತಾರೆ ಅಥವಾ 2ನೇ ಹಂತದಲ್ಲೇ ಉಳಿದೋಗ್ಬಿಡ್ತಾರೆ. 3ನೇ ಹಂತದಲ್ಲಿ ಏನಾಗುತ್ತೆ, ಇಬ್ಬರು ಒಬ್ರನ್ನೊಬ್ರು ಅಕ್ಸೆಪ್ಟ್ ಮಾಡ್ತಾರೆ. ಅವರು ಇರೋದೇ ಹಾಗೆ, ಅವರಲ್ಲಿ ಒಳ್ಳೆ ಗುಣಗಳು ಇದೆ, ಕೆಟ್ಟ ಗುಣಗಳು ಇದೆ ಅಂತ. ಸೊ ಯಾವಾಗ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತಾರೆ, ಅವು ಹೊಸದಾಗಿ ಒಂದು ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಒಂದು ಮೆಚ್ಯೂರ್ಡ್ ಆದಂಥ ಒಂದು ಪೊಸೆಸಿವ್ನೆಸ್ ಇಲ್ಲದೇ ಇರೋಂಥ ಅದ್ಭುತವಾದ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಮ ಬಾಳಲ್ಲಿ ಬರಬೇಕು. ಅದು ಬರಬೇಕು ಅಂದರೆ ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಇಬ್ಬರು ಕೂಡ ಭಾಳ ಎಫರ್ಟ್ ಹಾಕಬೇಕು. ದಾಂಪತ್ಯ ಭಾಳ ಸುಂದರವಾಗಿದೆ ಸ್ನೇಹಿತರೆ. ಎಲ್ಲರೂ ನಾವು 3ನೇ ಸ್ಟೆಪ್ಪಿಗೆ ಹೋಗೋಣ. ಒಳ್ಳೆಯ ದಾಂಪತ್ಯವನ್ನು ಎಲ್ಲರೂ ಅನುಭವಿಸೋಣ. ಒಳ್ಳೆಯದಾಗಲಿ.